ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ. So today we are going to discuss about questions on the based on question tag. So question tag ಆಧಾರದ ಮೇಲೆ ಇರತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಕಳೆದ ತರಗತಿಯಲ್ಲಿ ನಾನು ಕ್ವಶನ್ ಟ್ಯಾಗ್ ಮೇಲೆ ಒಂದು ತರಗತಿಯನ್ನು ಮಾಡಿದ್ದೆ. ಅಲ್ಲಿ ಆತ್ಮೀಯ ಸ್ನೇಹಿತರೆ ನಿಮಗೆ 5 ರೂಲ್ಗಳನ್ನು ಹೇಳ್ಕೊಟ್ಟಿದ್ದೆ. ನಾನು 5 ರೂಲ್ಸ್ಗಳನ್ನು ಹೇಳ್ಕೊಟ್ಟಿದ್ದೆ. ಸೊ 5 ರೂಲ್ಗಳನ್ನು ನೀವು ನೋಡಿದಿರಿ ಅಂತ ಭಾವಿಸ್ತೀನಿ. ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿದೆ, ಅದನ್ನು ಸರಿಪಡಿಸ್ತಾ ಹೋಗೋಣ. ಸೊ ಅಂದ್ರೆ ರಿವಿಷನ್ ಅನ್ನೋ ಕಾರಣಕ್ಕೋಸ್ಕರ ಕ್ವಿಕ್ ಆಗಿ ಆ 5 ರೂಲ್ಗಳನ್ನು ನೋಡ್ತಾ ಹೋಗೋಣ. ರೂಲ್ ನಂಬರ್ 1 ಏನು ಹೇಳ್ಕೊಟ್ಟಿದ್ದೆ ನಾನು, ಗಿವನ್ ಸ್ಟೇಟ್ಮೆಂಟ್ ಅದು ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಂತ ನೋಡ್ಕೋಬೇಕು ಅಂತ ಹೇಳಿದ್ದೀನಿ ನಾನು. ಸೊ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ನೋಡ್ಕೋಬೇಕು. ಹಾಗಾದ್ರೆ ಪಾಸಿಟಿವ್ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಪ್ಪ ಅಂದ್ರೆ ನಾವು ಅದನ್ನ ಏನು ಮಾಡ್ಬೇಕು ಅಂತ ಹೇಳಿದ್ದೀನಿ, ನೆಗೆಟಿವ್ ಮಾಡ್ಬೇಕು ಅಂತ ಹೇಳಿದ್ದೀನಿ. ಸೊ ಅವರೇ ಏನಾದರೂ ನೆಗೆಟಿವ್ ಕೊಟ್ಬಿಟ್ಟಿದ್ರೆ ನಾವು ಅದೇನು ಮಾಡ್ಬೇಕು ಅಂತ ಹೇಳಿದ್ದೀನಿ, ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅಂದ್ರೆ ಪಾಸಿಟಿವ್ ಕೊಟ್ರೆ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಕೊಟ್ರೆ ಪಾಸಿಟಿವ್ ಮಾಡಬೇಕು. ಇದು ರೂಲ್ ನಂಬರ್ 1 ಅಂತ ಹೇಳಿದ್ದೀನಿ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಸೊ ಹಂಗಾರೆ ಮತ್ತೆ ರೂಲ್ ನಂಬರ್ 2 ಏನು ಹೇಳಿದೀನಪ್ಪ ಅಂತಂದ್ರೆ, ಹಂಗಾರೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ತಿಳ್ಕೊಳ್ಳೋದು ಹೇಗೆ? ಹಂಗಾರೆ ನಾನು ನಿಮಗೆ 13 ನೆಗೆಟಿವ್ ವರ್ಡ್ಸ್ ಕೊಟ್ಟಿದ್ದೀನಿ. ನೆಗೆಟಿವ್ ವರ್ಡ್ಸ್ 13 ನೆಗೆಟಿವ್ ವರ್ಡ್ಸ್ ನೀವೇನಾದ್ರು ತಿಳ್ಕೊಂಡಿದ್ರೆ ಯಾವುದು ನೆಗೆಟಿವ್ ಐತಿ ಯಾವುದು ಪಾಸಿಟಿವ್ ಐತಿ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ. ಹಂಗಾರೆ 13 ನೆಗೆಟಿವ್ ವರ್ಡ್ಸ್ ಯಾವುದು? ನೋ ಆಗಿರ್ಬೋದು, ನಾಟ್ ಆಗಿರ್ಬೋದು, ನೆವರ್ ಆಗಿರ್ಬೋದು, ನಥಿಂಗ್ ಆಗಿರ್ಬೋದು, ನನ್ ಆಗಿರ್ಬೋದು, ಹಾರ್ಡ್ಲಿ ಆಗಿರ್ಬೋದು, ಆಮೇಲೆ ಬೇರ್ಲಿ, ರೇರ್ಲಿ, ಸ್ಕೇರ್ಲಿ, ಆಮೇಲೆ ಫ್ಯೂ, ಲಿಟಲ್, ಆಮೇಲೆ ಸೆಲ್ಡಮ್. ಸೊ ಇವೆಲ್ಲ ಏನಾಗ್ತಾವ ಅಂತ ಹೇಳಿದೀನಿ, ನಾನು ನೆಗೆಟಿವ್ ಅಂತ ಆಗ್ತಾವ ಅಂತ ಹೇಳಿದೀನಿ. ಹಂಗಾರೆ ಇದು ರೂಲ್ ನಂಬರ್ 2. ಹಂಗಾದ್ರೆ ನೆಕ್ಸ್ಟ್ ರೂಲ್ ನಂಬರ್ 3 ಏನು ಹೇಳಿದೀನಿ? ರೂಲ್ ನಂಬರ್ 3 ಅಲ್ಲಿ ಹೆಲ್ಪಿಂಗ್ ವರ್ಬ್ಗಳು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಯಾಕಂದ್ರೆ ನಾವು ಕಡ್ಡಾಯವಾಗಿ ಯಾವುದೇ ಕ್ವಶನ್ ಟ್ಯಾಗ್ ಆಗಿರ್ಬೋದು ಅದನ್ನ ನಾವು ಬೇಸ್ಡ್ ಆನ್ ಹೆಲ್ಪಿಂಗ್ ವರ್ಬ್ಗಳ ಮೇಲೆ ಆಧಾರದ ಮೇಲೆ ಮಾಡ್ತೀವಿ. ಹಂಗಾರೆ ಹೆಲ್ಪಿಂಗ್ ವರ್ಬ್ಗಳು ಯಾವ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ ಆಗ್ತಾವು ಮತ್ತು ಯಾವ ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ಆಗ್ತಾವು ಅಂತ ನಮಗೆ ವಿವರಣೆಯಾಗಿ ಹೇಳಿದ್ದೀನಿ ಕಳೆದ ತರಗತಿಯಲ್ಲಿ. ಯಾರು ಇದನ್ನ ಫಸ್ಟ್ ಕ್ಲಾಸ್ ನೋಡ್ತಾ ಇದ್ರೆ ಇದನ್ನ ನೋಡಬೇಡಿ, ಕ್ಲಾಸ್ ನಂಬರ್ 1 ಅನ್ನೋದನ್ನ ಮೊದಲೇ ನೋಡಿ ಆ ನಂತರ ಈ ಕ್ಲಾಸಸ್ನ ಅಟೆಂಡ್ ಮಾಡಿ. ಸೊ ಅವರ ಈಸ್ ಆಗಿರ್ಬೋದು, ಯಾಮ್ ಆಗಿರ್ಬೋದು, ಆರ್ ಆಗಿರ್ಬೋದು, ವಾಸ್ ಆಗಿರ್ಬೋದು, ವರ್ ಆಗಿರ್ಬೋದು, ನೆಕ್ಸ್ಟ್ ಡೂ, ಡಸ್, ನೆಕ್ಸ್ಟ್ ಡಿಡ್, ಆಮೇಲೆ ಹ್ಯಾವ್ ಆಗಿರ್ಬೋದು, ಹ್ಯಾಡ್ ಆಗಿರ್ಬೋದು, ಆಮೇಲೆ ಹ್ಯಾಸ್ ಆಗಿರ್ಬೋದು, ವಿಲ್, ವುಡ್, ಆಮೇಲೆ ಶಾಲ್, ಶುಡ್, ಕ್ಯಾನ್, ಕುಡ್, ನೆಕ್ಸ್ಟ್ ವಿಲ್ ಆಯ್ತಲ್ಲ, ವಿಲ್ ಆಯ್ತು. ನೆಕ್ಸ್ಟ್ ಮಸ್ಟ್, ಮೇ, ಮೈಟ್. ಸೊ ಹಂಗಾರೆ ಇವೆಲ್ಲವೂ ನೆಗೆಟಿವ್ ಆದಾಗ ಏನಾಗ್ತಾವ ಅಂತ ಕೂಡ ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ. ನೆಗೆಟಿವ್ ಆದಾಗ ಕೂಡ ಏನಾಗ್ತಾವ ಅಂತ ಹೇಳಿದ್ದೀನಿ. ಸೊ ಹಂಗಾರೆ ಇದು ರೂಲ್ ನಂಬರ್ 3. ಹಾಗಾದ್ರೆ ನೆಕ್ಸ್ಟ್ ರೂಲ್ ನಂಬರ್ 5 ಏನು ಹೇಳಿದ್ದೀನಿ? ರೂಲ್ ನಂಬರ್ 5 ಏನು ಹೇಳಿದ್ದೀನಿ ನಾನು ಇಲ್ಲಿ ಬರ್ತೀನಿ ನೋಡ. ಸೊ ರೂಲ್ ನಂಬರ್ 4. ಸೊ ಹಂಗಾರೆ ಕೊಡ್ತಕ್ಕಂಥ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳು ಇರೋದಿಲ್ಲ ಅಂತ ಹೇಳಿದ್ರಿ. ಸೊ ಹಂಗಾರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ ನಾನು ಹೆಲ್ಪಿಂಗ್ ವರ್ಬ್ಗಳನ್ನ ಹೈಡ್ ಆಗಿರ್ತಾವೆ ಅದನ್ನ ನಾವು ತಿಳ್ಕೋಬೇಕು. ಕಾಣಿಸ್ಲಿಲ್ಲ ಅಂದ್ರೂ ಕೂಡ ಡೂ ಮತ್ತು ಡಸ್ ನೋಡ್ರಿ, ಈ 2 ಹೆಲ್ಪಿಂಗ್ ವರ್ಬ್ಗಳನ್ನ ಬರೀತೀನಿ. ಡೂನ ಐ, ಯು, ವಿ, ದೇ ಅನ್ನೋದಕ್ಕೆ ಬಳಸ್ತೀವಿ. ಡಸ್ ಅನ್ನ ನಾವು ಹಿ, ಶಿ, ಇಟ್ ಅನ್ನೋದಕ್ಕೆ ಡಸ್ ನ ಬಳಸ್ತೀವಿ. ಹಂಗ ಮತ್ತೆ ವಾಪಸ್ ಇವೆರಡು ನೆಗೆಟಿವ್ ಆದಾಗ ಡೂ ಇದ್ದದ್ದು ಡೋಂಟ್ ಆಗುತ್ತೆ, ಡಸ್ ಇದ್ದದ್ದು ಡಸಂಟ್ ಆಗುತ್ತೆ. ಸೊ ಹಂಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಏನು ಬಳಸ್ತೀವಿ? ಹೆಲ್ಪಿಂಗ್ ವರ್ಬ್ ಡಿಡ್ ಬಳಸ್ತೀವಿ. ಇದನ್ನ ನೆಗೆಟಿವ್ ಮಾಡಿದಾಗ
ಇದು ನೆಗೆಟಿವ್ ಮಾಡಿದಾಗ ಡಿಡಂಟ್ ಆಗುತ್ತೆ. ಸೊ ಇದನ್ನ ಐ ಆಗಿರ್ಬೋದು, ಯು ಆಗಿರ್ಬೋದು, ವಿ ಆಗಿರ್ಬೋದು, ದೇ ಆಗಿರ್ಬೋದು, ಹಿ ಆಗಿರ್ಬೋದು, ಶಿ ಆಗಿರ್ಬೋದು, ಇಟ್ ಆಗಿರ್ಬೋದು, ಪ್ರತಿಯೊಂದು ಪ್ರೊನೌನ್ಗೂ ಕೂಡ ಡಿಡ್ ಅನ್ನ ಬಳಸ್ತೀವಿ ಪಾಸ್ಟ್ ಟೆನ್ಸ್ ಅಲ್ಲಿ. ಸೊ ಹಾಗಾದ್ರೆ ಬನ್ನಿ ತರ ಮಾಡೋದು ಬೇಡ, ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗ್ಬಿಡೋಣ. ಸೊ ಹಂಗಾರೆ ಟೈಪ್ 1 ನಾನು ನಿಮ್ಗೆ ಮಲ್ಟಿಪಲ್ ಟೈಪ್ ಆಫ್ ಕ್ವಶನ್ಸ್ನ ತಗೊಂಡ್ ಬಂದಿದ್ದೀನಿ. ಸೊ ಹಾಗಾದ್ರೆ ಕ್ವಶನ್ ಟ್ಯಾಗ್ ಅಲ್ಲಿ ಪಾಸಿಟಿವ್ ಅಲ್ಲಿ ಕೇಳ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಸ್ ಯಾವ ತರ ಆಗಿರ್ತಾವ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಂಗಾರೆ ಫಸ್ಟ್ ಕ್ವಶನ್ ಏನಿದೆ, ಫಸ್ಟ್ ಕ್ವಶನ್ ಶಿ ಈಸ್ ಹ್ಯಾಪಿ ಟುಡೇ ಅಂತ ಇದೆ. ಸೊ ಕ್ವಶನ್ ನಿಮ್ಗೆ ಅರ್ಥ ಆಗುತ್ತೋ ಅಥವಾ ಆಗೋದಿಲ್ಲೋ ಡಸಂಟ್ ಮ್ಯಾಟರ್, ನಿಮ್ಗೆ ಅದು ಅರ್ಥ ಆಗಲೇಬೇಕು ಕ್ವಶನ್ ಟ್ಯಾಗ್ ಮಾಡೋಕ್ಕೆ ಅನ್ನೋದು ಸುಳ್ಳು. ಸೊ ಹಂಗಾರೆ ಕ್ವಶನ್ ಅರ್ಥ ಆಗದೇ ಇದ್ರೂ ಕೂಡ ನಿಮಗೆ ಅದನ್ನ ಕ್ವಶನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋ ಕೆಲವೊಂದಿಷ್ಟು ಹಿಂಟ್ಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಹಂಗಾರೆ ಕ್ವಶನ್ ನಂಬರ್ 1 ಏನಿದೆ ಅಂತಂದ್ರೆ, ಶಿ ಈಸ್ ಹ್ಯಾಪಿ ಟುಡೇ. ಹಂಗಾರೆ ಅವಳು ಖುಷಿಯಾಗಿದ್ದಾಳೆ ಇವತ್ತು. ನೋಡ್ರಿ, ಗಂಡು ಮಕ್ಕಳ ಜೀವನನೇ ಎಷ್ಟು, ನಾವು ಮಾತ್ರ ಕಷ್ಟಪಡೋದು. ಓಕೆ ಇರ್ಲಿ, ನೋ ಪ್ರಾಬ್ಲಮ್. ಶಿ ಈಸ್ ಹ್ಯಾಪಿ ಟುಡೇ ಅಂತ ಕ್ವಶನ್ ಇದೆ. ಹಂಗಾರೆ ನಾನು ಏನು ಹೇಳಿದ್ದೀನಿ, ರೂಲ್ ನಂಬರ್ 1 ಕ್ವಶನ್ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಂತ ನೋಡ್ಕೊಳ್ಳೋಣ ಇಲ್ಲಿ. ಹಂಗಾರೆ ಇದು ಪಾಸಿಟಿವ್ ಇದೆಯಾ ನೆಗೆಟಿವ್ ಅಂತ ನಮ್ಗೆ ಗೊತ್ತಾಗೋದು ಹೆಂಗೆ ಅಂತಂದ್ರೆ, ನಾನು ನಿಮಗೆ ಒಂದಿಷ್ಟು 13 ವರ್ಡ್ಸ್ಗಳನ್ನ ಕೊಟ್ಟಿದ್ದೀನಿ. 13 ವರ್ಡ್ಸು ನೋ, ನಾಟ್, ನಥಿಂಗ್, ನೆವರ್, ಹಾರ್ಡ್ಲಿ, ಬೇರ್ಲಿ, ಸ್ಕೇರ್ಲಿ, ಫ್ಯೂ, ಲಿಟಲ್, ಸೆಲ್ಡಮ್, ಅಂಟ್ ಅಂತ ಕೊಟ್ಟಿದ್ದೀನಿ. ಸೊ ಹಂಗಾರೆ ಅದೇ ಆ ಕ್ವಶನ್, ಆ ಒಂದು 13 ಪದದಲ್ಲಿ ಇಲ್ಲಿ ಯಾವ್ದಾದ್ರು ಒಂದಾದ್ರೂ ಇದೆಯಾ ಇಲ್ಲಿ? ಸೊ ಒಂದೂ ಇಲ್ಲ. ಹಂಗಾದ್ರೆ ಇದು ಯಾವ ಐತಿ? ಇದು ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಐತಿ, ಪಾಸಿಟಿವ್ ಐತಿ. ಹಂಗಾದ್ರೆ ನೆಕ್ಸ್ಟ್ ನಾವೇನ್ ನೋಡ್ಬೇಕು, ರೂಲ್ ನಂಬರ್ 2 ಅಲ್ಲಿ ಪಾಸಿಟಿವ್ ಇದ್ರೆ ಏನ್ ಮಾಡ್ಬೇಕು ನಾವು, ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡಬೇಕು. ಹಂಗಾರೆ ನೆಗೆಟಿವ್ ಮಾಡೋಣ ಇಲ್ಲಿ. ಸೊ ಯಾವ ಆಧಾರದ ಮೇಲೆ ಮಾಡ್ಬೇಕು ಅಂತ ಹೇಳಿದೀನಿ, ಯಾವಾಗಲೂ ಕ್ವಶನ್ಸ್ ಟ್ಯಾಗ್ಗಳನ್ನ ಹೆಲ್ಪಿಂಗ್ ವರ್ಬ್ಗಳ ಆಧಾರದ ಮೇಲೆ ಮಾಡಬೇಕು ಅಂತ ಹೇಳಿದ್ದೀನಿ ಸ್ನೇಹಿತರೆ. ಹಂಗಾರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂತಂದ್ರೆ ಈಸ್ ಇದೆ. ಸೊ ಹಂಗಾರೆ ಈಸ್ ಯಾವ ರೀತಿಯಾಗಿ ನೆಗೆಟಿವ್ ವರ್ಡ್ ಆಗುತ್ತಾ ಅಂತಾನು ಕೂಡ ಹೇಳಿದೀನಿ. ಈಸ್ ಯಾವಾಗಲೂ ಈಸಂಟ್ ಆಗುತ್ತೆ ಸ್ನೇಹಿತರೆ, ಈಸಂಟ್. ಈಸ್ ಹೆಲ್ಪಿಂಗ್ ವರ್ಬ್ ಏನಾಗುತ್ತಾ, ಈಸಂಟ್ ಆಗುತ್ತಾ. ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಪಾಸಿಟಿವ್ ಇರೋದಕ್ಕೆ ನೆಗೆಟಿವ್ ಮಾಡಬೇಕು. ಸೊ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ ಈಸ್ ಇದೆ, ಈಸ್ ಅನ್ನ ನೆಗೆಟಿವ್ ಮಾಡಿದಾಗ ಈಸಂಟ್ ಆಗುತ್ತಾ. ಸೊ ಹಂಗಾರೆ ಕಡ್ಡಾಯವಾಗಿ ಕ್ವಶನ್ ಟ್ಯಾಗ್ಗಳಲ್ಲಿ ಪ್ರೊನೌನ್ಗಳನ್ನ ಬಳಸ್ತೀವಿ. ಹಂಗಾರೆ ಇಲ್ಲಿರ್ತಕ್ಕಂಥ ಪ್ರೊನೌನ್ ಶಿ ಅಂತ ಐತಿ. ಸೊ ಇಲ್ಲಿರ್ತಕ್ಕಂಥ ಪ್ರೊನೌನ್ ಶಿ ಅಂತ ಐತಿ. ಹಂಗಾದ್ರೆ ಇಸಂಟ್ ಶಿ ಅನ್ನೋದು ಸರಿಯಾದ ಉತ್ತರ. ಸೊ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಅಂತ ನೋಡ್ಕೋಬೇಕು. ಪಾಸಿಟಿವ್ ಇತ್ತಪ್ಪ ಅಂತ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡಬೇಕು. ಕ್ವಶನ್ ಪಾಸಿಟಿವ್ ಇದೆ, ಸೊ ಹಂಗಾರೆ ಪಾಸಿಟಿವ್ ಇರತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ನಾವು ನೆಗೆಟಿವ್ ಮಾಡಬೇಕಪ್ಪ ಅಂದ್ರೆ ಬೇಸ್ಡ್ ಆನ್ ಹೆಲ್ಪಿಂಗ್ ವರ್ಡ್ಗಳು ಮಾಡ್ತೀವಿ. ಹೆಲ್ಪಿಂಗ್ ವರ್ಡ್ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾಯ್ತಪ್ಪ ಅಂದ್ರೆ ಈಸ್ ಕೊಟ್ರ, ಈಸ್ ನೆಗೆಟಿವ್ ವರ್ಡ್ ಮಾಡಿದಾಗ ಇಸಂಟ್ ಆಗುತ್ತೆ. ಹಂಗಾರೆ ಪ್ರೊನೌನ್ ಶಿ ಐತಿ, ಇಸಂಟ್, ಶಿ ಇಸ್ ದ ರೈಟ್ ಆನ್ಸರ್. ಸೊ ಹಂಗಾರೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಹೋಗೋಣ. ಐ ಆಮ್ ರೆಡಿ ಫಾರ್ ದ ಟೆಸ್ಟ್ ಅಂತ ಐತಿ. ಐ ಆಮ್ ರೆಡಿ ಫಾರ್ ದ ಟೆಸ್ಟ್. ನೋಡ್ರಿ, ಇಲ್ಲೂ ಕೂಡ ನಾ ಕೊಟ್ಟಿರ್ತಕ್ಕಂಥ ಯಾವುದೇ 13 ವರ್ಡ್ಸ್ಗಳು ಇಲ್ಲ. ನೋ ಆಗಿರ್ಬೋದು, ನಾಟ್, ನೆವರ್, ಹಾರ್ಡ್ಲಿ, ಬೇರ್ಲಿ, ಸ್ಕೇರ್ಲಿ, ಫ್ಯೂ, ಲಿಟಲ್, ಸೆಲ್ಡಮ್, ಇದು ಯಾವುದು ಕೂಡ ಅಲ್ಲಿ ಇಲ್ಲ. ಹಂಗಾರೆ ಯಾವ್ದ್ರಲ್ಲಿ ಐತದು, ಹಂಗಾರೆ ಪಾಸಿಟಿವ್ ಸೆಂಟೆನ್ಸ್ ಐತಿ ಅದು. ಹಂಗಾರೆ ಪಾಸಿಟಿವ್ ಇದ್ರೆ ನಾವೇನ್ ಮಾಡ್ಬೇಕು, ಅದನ್ನ ನೆಗೆಟಿವ್ ಮಾಡಬೇಕು. ಹಂಗಾರೆ ಯಾವ ಆಧಾರದ ಮೇಲೆ ಮಾಡ್ಬೇಕು ನೆಗೆಟಿವ್ ನ, ಹೆಲ್ಪಿಂಗ್ ವರ್ಬ್ಗಳ ಆಧಾರದ ಮೇಲೆ ಕ್ವಶನ್ ಟ್ಯಾಗ್ ನ ಮಾಡಬೇಕು. ಹಂಗಾರೆ ಹೆಲ್ಪಿಂಗ್ ವರ್ಬ್ ಇಲ್ಲಿ ಯಾವ್ದೈತಿ, ಇಲ್ಲಿ ಯಾಮ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಹಾಗಾದ್ರೆ ಸ್ನೇಹಿತರೆ, ನಾ ಆಮ್ ಅನ್ನೋ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಿದಾಗ ಏನಾಗುತ್ತೆ ಅಂತ ಕೂಡ ಹೇಳಿದೀನಿ. ಸೊ ಅಂದ್ರೆ ಆಮ್ ಅನ್ನೋ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಮಾಡಿದಾಗ ಅದು ಅಮೆಂಟ್ ಆಗೋದಿಲ್ಲ ಅಂತ ಹೇಳಿದೀನಿ ಸ್ನೇಹಿತರೆ. ಹಂಗಾರೆ ಏನಾಗುತ್ತದ, ಅರಂಟ್ ಆಗುತ್ತೆ, ಅರಂಟ್. ಹಂಗಾರೆ ಇರ್ತಕ್ಕಂಥ ಪ್ರೊನೌನ್ ಯಾವುದು, ಐ. ಹಂಗಾರೆ ಅರಂಟ್ ಐ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಬರ್ತೀನಿ ನೋಡ್ರಿ, ಹಂಗಾರೆ ಅರಂಟ್ ಐ ಅನ್ನೋದು ಸರಿಯಾದ ಉತ್ತರ. ಸೊ ಹಂಗಾರೆ ಕ್ವಶನ್ 2 ನೋಡ್ತಾ ಹೋದ್ವಿ. ಕ್ವಶನ್ 2 ಆಯ್ತು. ಹಾಗಾದ್ರೆ ಥರ್ಡ್ ಕ್ವಶನ್ ನೋಡ್ತಾ ಹೋಗೋಣ. ಮೂರನೇ ಕ್ವಶನ್ ಏನಿದೆ ಸ್ನೇಹಿತರೆ, ಮೂರನೇ ಕ್ವಶನ್, ದೇ ಆರ್ ಪ್ಲೇಯಿಂಗ್ ಔಟ್ಸೈಡ್. ಅವರು ಹೊರಗಡೆ ಆಟ ಆಡತ್ತಾರಂತ. ಹಂಗಾರೆ ಇಲ್ಲಿ ಒಳಗಡೆ ಆಡ್ತಾ ಇದ್ವಿ. ಸೊ ಅಂದ್ರೆ ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್, ದೇ ಆರ್ ಪ್ಲೇಯಿಂಗ್ ಔಟ್ಸೈಡ್. ಸೊ ಇಲ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟ್, ನಾ ಕೊಟ್ಟಿರ್ತಕ್ಕಂಥ 13 ಕ್ವಶನ್ಸ್, 13 ವರ್ಡ್ಸ್ಗಳು ಯಾವುದು ವರ್ಡ್ ಇಲ್ಲಿ ಇಲ್ಲ. ಸೊ ಹಂಗಾರೆ ನಾ ಯಾವ ಕೊಟ್ಟಿರ್ತಕ್ಕಂಥ 13 ವರ್ಡ್ ಯಾವುದು ಇಲ್ಲ ಅಂತಂದಾಗ, ಸೊ ಅದ್ರ ಯಾವ್ದ್ರಲ್ಲಿ ಐತಿ ಅಂತ ಅರ್ಥ ಆಗಬೇಕು. ಸೊ ಪಾಸಿಟಿವ್ ಒಳಗೆ ಐತಿ. ಹಂಗಾರೆ ಪಾಸಿಟಿವ್ ಇದ್ರೆ ನಾವೇನ್ ಮಾಡ್ಬೇಕು, ಅದನ್ನ ಸ್ನೇಹಿತರೆ ನೆಗೆಟಿವ್ ಮಾಡಬೇಕು.
ನೆಗೆಟಿವ್ ಯಾವ ಆಧಾರದ ಮೇಲೆ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಆಧಾರದ ಮೇಲೆ ಮಾಡಬೇಕು. ಹಂಗಾರೆ ಹೆಲ್ಪಿಂಗ್ ವರ್ಬ್ ಯಾವ್ದೈತಿ ಇಲ್ಲಿ, ಯಾವ್ದೈತಿಪ್ಪ ಅಂತಂದ್ರೆ ಆರ್ ಅನ್ನು ಹೆಲ್ಪಿಂಗ್ ವರ್ಬ್ ಐತಿ. ಹಂಗಾರೆ ಇದು ಪಾಸಿಟಿವ್ ಐತಿ, ಅದನ್ನ ನೆಗೆಟಿವ್ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಆರ್ ಐತಿ. ಆರ್ನ ನೆಗೆಟಿವ್ ಪದ ಏನಾಗಿರ್ತದಪ್ಪ ಅಂದ್ರೆ ಸ್ನೇಹಿತರೆ ಅರಂಟ್ ಆಗಿರ್ತೈತಿ, ಅರಂಟ್. ಸೊ ಹಂಗಾರೆ ಆರ್ನ ನೆಗೆಟಿವ್ ಪದ ಅರಂಟ್ ಆಗಿರ್ತದೆ. ಹಂಗಾರೆ ಇಲ್ಲಿ ಪ್ರೊನೌನ್ ಇರ್ತಕ್ಕಂಥ ಪ್ರೊನೌನ್ ಯಾವ್ದಪ್ಪ ಅಂತಂದ್ರೆ ದೇ ಅನ್ನೋದೈತಿ. ಹಂಗಾರೆ ಇರ್ತಕ್ಕಂಥ ಪ್ರೊನೌನ್ ಇಲ್ಲಿ ಬರಿತೀನಿ ಸ್ನೇಹಿತರೆ, ಅರಂಟ್, ಅರಂಟ್ ದೇ ಅನ್ನೋದು ಸರಿಯಾದ ಉತ್ತರ. ನೋಡ್ರಿ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ನಾನು, ನೀಟಾಗಿ ಕಲಿತಾ ಹೋಗ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇಲ್ಲಿ 4ನೇ ಪ್ರಶ್ನೆ, ಐ ಡೂ ಮೈ ಹೋಮ್ ವರ್ಕ್ ಡೈಲಿ. ನಾನು ದಿನಾನು ನನ್ನ ಹೋಮ್ ವರ್ಕ್ ನಾನು ಮಾಡ್ತೀನಿ ಅಂತ ಹೇಳಿದೆ. ಸೊ ಅಂದ್ರೆ ಐ ಡೂ ಮೈ ಹೋಮ್ ವರ್ಕ್ ಡೈಲಿ. ಸೊ ಇಲ್ಲಿ ನಾಲ್ಕು ಕೊಟ್ಟಿರ್ತಕ್ಕಂಥ 13 ನೆಗೆಟಿವ್ ಪದ ಇಲ್ಲ. ಹಂಗಾದ್ರೆ ಕ್ವಶನ್ ಎದುರಾಗೈತಿ, ಕ್ವಶನ್ ಸ್ನೇಹಿತರೆ ಪಾಸಿಟಿವ್ ಒಳಗೈತಿ. ಹಂಗಾರೆ ಪಾಸಿಟಿವ್ ಇದ್ರೆ ನಾ ಏನು ಮಾಡ್ಬೇಕು, ಅದನ್ನ ನೆಗೆಟಿವ್ ಮಾಡಬೇಕು. ಯಾವ ಆಧಾರದ ಮೇಲೆ ಮಾಡ್ಬೇಕು ಅಂತ ಹೇಳಿದೀನಿ, ಹೆಲ್ಪಿಂಗ್ ವರ್ಬ್ ಆಧಾರದ ಮೇಲೆ ಮಾಡ್ಬೇಕು ಅಂತ ಹೇಳಿದೀನಿ. ಹಂಗಾರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು, ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಸೊ ಹಂಗಾರೆ ಡೂ ಇದ್ದದ್ದು ನೆಗೆಟಿವ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದೀನಿ, ಡೋಂಟ್ ಆಗುತ್ತೆ ಅಂತ ಹೇಳಿದೀನಿ. ಹಂಗಾರೆ ಇರತಕ್ಕಂಥ ಪ್ರೊನೌನ್ ಐ. ಹಂಗಾರೆ ಡೋಂಟ್ ಐ ಅನ್ನೋದು ಸರಿಯಾದ ಉತ್ತರ. ಸೊ ಅದೇ ರೀತಿಯಾಗಿ ಕ್ವಶನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನೆಕ್ಸ್ಟ್ ಕ್ವಶನ್, ಹಿ ಡಸ್ ಹಿಸ್ ವರ್ಕ್ ಸಿನ್ಸಿಯರ್ಲಿ. ಅವ್ನು ಸಿನ್ಸಿಯರ್ ಆಗಿ ಅವ್ನ ವರ್ಕ್ ಮಾಡತ್ತಾನೆ. ಸೊ ಅಂದ್ರೆ ನಾವು ಕೂಡ ನಮ್ಮ ಸಿನ್ಸಿಯರ್ ಆಗಿ ನಮ್ಮ ವರ್ಕ್ನ ನಾವು ಮಾಡ್ತಾ ಹೋಗೋಣ. ಆತ್ಮೀಯ ಸ್ನೇಹಿತರೆ, ನಾನು ಈ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅಲ್ಲಿ ನಾನು 13 ಪದಗಳನ್ನ ಕೊಟ್ಟಿದ್ದೀನಿ. 13 ಪದಗಳಲ್ಲಿ ಒಂದು ಕೂಡ ಇಲ್ಲಿಲ್ಲ. ಸೊ ಹಂಗಾರೆ ಇಲ್ಲಿ ಇಲ್ಲ ಅಂತ ಅಂದಾಗ ಸ್ಟೇಟ್ಮೆಂಟ್ ಯಾವ ರೀತಿ ಎದುರಾಗೈತದ, ಪಾಸಿಟಿವ್ ಸ್ಟೇಟ್ಮೆಂಟ್ ಐತಿ. ಪಾಸಿಟಿವ್ ಇದ್ರೆ ಏನು ಮಾಡ್ಬೇಕು ಅಂತ ಹೇಳಿದ್ದೀನಿ, ನಾನು ನೆಗೆಟಿವ್ ಮಾಡ್ಬೇಕು ಅಂತ ಹೇಳ್ತೀನಿ. ನೆಗೆಟಿವ್ ಯಾವ ಆಧಾರದ ಮೇಲೆ ಮಾಡಬೇಕು, ಪಾಸಿಟಿವ್ ಆಧಾರದ ನೆಗೆಟಿವ್ ಯಾವ ಆಧಾರದ ಮೇಲೆ ಕ್ವಶನ್ ಟ್ಯಾಗ್ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಆಧಾರದ ಮೇಲೆ ಕ್ವಶನ್ ಟ್ಯಾಗ್ ಮಾಡಬೇಕು. ಹಂಗಾರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು, ಡಸ್ ಅನ್ನೋದು ಐತಿ. ಸೊ ಡಸ್ ಅನ್ನೋದು ಐತಿ. ಹಂಗಾರೆ ಡಸ್ ಪಾಸಿಟಿವ್ ಐತಿ. ಹಂಗಾರೆ ಡಸ್ ನ ನೆಗೆಟಿವ್ ಮಾಡ್ಬೇಕಂದ್ರೆ ಏನಾಗಬೇಕು, ಡಸಂಟ್ ಆಗುತ್ತೆ. ಡಸಂಟ್ ಪ್ರೊನೌನ್ ಯಾವ್ದೈತಿ, ಹಿ ಐತಿ. ಡಸಂಟ್ ಹಿ ಅನ್ನೋದು ಸರಿಯಾದ ಉತ್ತರ. ಸೊ ಹಂಗಾರೆ ಒಂದೇದೇನಾಗುತ್ತಾ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇಸಂಟ್ ಶಿ ಅನ್ನೋದು ಆನ್ಸರ್ ಆಗುತ್ತೆ ಸ್ನೇಹಿತರೆ. ಹಂಗಾರೆ ಎರಡನೇದು ಆಮ್ ಅನ್ನೋ ಹೆಲ್ಪಿಂಗ್ ವರ್ಬ್ ಪಾಸಿಟಿವ್ ಸ್ಟೇಟ್ಮೆಂಟ್ ಐತಿ. ಹಂಗಾರೆ ಅರಂಟ್ ಪ್ರೊನೌನ್ ಐ, ಅರಂಟ್ ಐ ಅನ್ನೋದು. ಮೂರನೇದ್ದು ಕೂಡ ಅರಂಟ್ ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಅರಂಟ್ ದೇ ಆಗುತ್ತೆ. ನಾಲ್ಕನೇದು ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ನೆಗೆಟಿವ್ ಮಾಡಿದಾಗ ಡೋಂಟ್ ಆಗುತ್ತೆ, ಪ್ರೊನೌನ್ ಐ ಐತಿ. ಡೋಂಟ್ ಐ ಅನ್ನೋದು ಆನ್ಸರ್. ಐದನೇದು ಹಿ ಡಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಡಸ್ ಅನ್ನೋದು ಪಾಸಿಟಿವ್ ಇದೆ. ಹಂಗಾರೆ ನೆಗೆಟಿವ್ ಮಾಡಿದಾಗ ಡಸಂಟ್ ಆಗುತ್ತೆ, ಪ್ರೊನೌನ್ ಹಿ ಐತಿ. ಡಸಂಟ್ ಹಿ ಅನ್ನೋದು ಸರಿಯಾದ ಉತ್ತರ. ಹಂಗಾರೆ ತಡ ಮಾಡೋದು ಬೇಡ, 6th ಕ್ವಶನ್ಗೆ ಹೋಗ್ಬಿಡೋಣ. 6th ಕ್ವಶನ್ ಏನಿದೆ ಆತ್ಮೀಯ ಸ್ನೇಹಿತರೆ, ಶಿ ಡಿಡ್ ಹರ್ ಡ್ಯೂಟಿ ವೆಲ್. ಅವಳು ಕೆಲಸನ ಚೆನ್ನಾಗಿ ಮಾಡಿದಾಳೆ ಅಂತ ಕ್ವಶನ್ ಐತಿ. ಸೊ ಹಂಗಾರೆ ನಾನು ಕೊಟ್ಟಿರ್ತಕ್ಕಂಥ ಯಾವುದೇ 13 ನೆಗೆಟಿವ್ ಪದಗಳು ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ, ಈ ಒಂದು ಕ್ವಶನ್ ಅಲ್ಲಿ ಇಲ್ಲ. ಹಂಗಾರೆ ಕ್ವಶನ್ ಯಾವ್ದ್ರಲ್ಲಿ ಐತಿ, ಹಂಗಾರೆ ಕ್ವಶನ್ 100% ಪಾಸಿಟಿವ್ ಒಳಗೆ ಐತಿ. ಸೊ ಹಂಗಾರೆ ಕ್ವಶನ್ ಪಾಸಿಟಿವ್ ಇತ್ತಪ್ಪ, ನಾವು ಅದನ್ನ ಏನು ಮಾಡಿ ನೆಗೆಟಿವ್ ಮಾಡು ಅಂತ ಹೇಳ್ತೀನಿ. ಸೊ ಯಾವ ಆಧಾರದ ಮೇಲೆ ಕ್ವಶನ್ ಟ್ಯಾಗ್ ಮಾಡ್ತಾ ಹೋಗ್ತೀವಿ ನಾವು, ಹೆಲ್ಪಿಂಗ್ ವರ್ಬ್ಗಳ ಆಧಾರದ ಮೇಲೆ ಕ್ವಶನ್ ಟ್ಯಾಗ್ ಮಾಡ್ತಾ ಹೋಗ್ತೀವಿ. ಹಂಗಾರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವ್ದು ಸ್ನೇಹಿತರೆ, ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಸೊ ಡಿಡ್ ಅನ್ನ ನೆಗೆಟಿವ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದೀನಿ ನಾನು ಕಳೆದ ಕ್ಲಾಸಲ್ಲಿ. ಸೊ ಡಿಡ್ ಏನಾಗುತ್ತೆ ಅಂದ್ರೆ ಡಿಡಂಟ್ ಆಗುತ್ತೆ ಸ್ನೇಹಿತರೆ. ಸೊ ಡಿಡ್ ಏನಾಗುತ್ತೆ, ಡಿಡಂಟ್ ಆಗುತ್ತೆ. ಹಂಗಾರೆ ಇರ್ತಕ್ಕಂಥ ಪ್ರೊನೌನ್ ಶಿ ಅನ್ನೋದಿದೆ. ಹಂಗಾರೆ ಡಿಡಂಟ್ ಶಿ ಅನ್ನೋದು ಸರಿಯಾದ ಉತ್ತರ. ಸೊ ಹಂಗಾರೆ ತಡ ಮಾಡೋದು ಬೇಡ, ನೆಕ್ಸ್ಟ್ ಕ್ವಶನ್ ಮುಂದೆ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೋಡಿ ಈ 3 ಕ್ವಶನ್ಸ್ನಾಗ ಇಲ್ಲಿ ಕ್ವಶನ್ 1, ಇಲ್ಲಿ 2, ಇದು 3, ಇವು 3 ಸಾರ್ ಮಾರ್ಕ್ ಹಾಕಿದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳ್ತಾ ಹೋದಾಗ ನೋಡಿ, ಐ ಹ್ಯಾವ್ ಎ ನ್ಯೂ ಬೈಕ್. ಸೊ ಯಾವಾಗ ನಾನು ಹೊಂದಿದ್ದೇನೆ ಅಥವಾ ಹೊಂದಿರುವಿಕೆ ಸ್ಟ್ಯಾಟಸ್ ಅನ್ನ ತೋರಿಸ್ತಕ್ಕಂಥದ್ದಾಗ ಯಾವಾಗ್ಲೂ ಏನಾಯ್ತದೆ ಅಂದ್ರೆ ಸಿಂಪಲ್ ಟೆನ್ಸ್ ಅಲ್ಲಿ ಇರ್ತೈತೆ. ಅದು ಸಿಂಪಲ್ ಪಾಸ್ಟ್ ಆಗಿರ್ಬೋದು, ಸಿಂಪಲ್ ಪ್ರೆಸೆಂಟ್ ಆಗಿರ್ಬೋದು. ಸೊ ಇಲ್ಲಿ ಐ ಹ್ಯಾವ್ ಎ ನ್ಯೂ ಬೈಕ್ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ರಿ, ನಾ ಕೊಟ್ಟಿರ್ತಕ್ಕಂಥ 13 ವರ್ಡ್ಸ್ ಇಲ್ಲ ಇಲ್ಲಿ, ಇಲ್ವಾ? ಹಂಗಾರೆ ಪಾಸಿಟಿವ್ ಐತಿ. ಸೊ ಹಂಗಾರೆ ಪಾಸಿಟಿವ್ ಐತಿ. ಸೊ ಪಾಸಿಟಿವ್ ಇದ್ದಿದ್ದು ಏನು ಮಾಡ್ಬೇಕು ಅಂತ ಹೇಳಿದೆ, ನೆಗೆಟಿವ್ ಮಾಡ್ಬೇಕು ಅಂತ ಹೇಳಿದೆ. ಯಾವ ಆಧಾರದ ಮೇಲೆ ಮಾಡ್ಬೇಕಂತ ಹೇಳಿದೆ, ಹೆಲ್ಪಿಂಗ್ ವರ್ಬ್ಗಳ ಆಧಾರದ ಮೇಲೆ ಮಾಡ್ಬೇಕು ಅಂತ ಹೇಳಿದೆ. ಹಂಗಾರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು ನೋಡ್ರ, ಯಾವನ್ನು ಹೆಲ್ಪಿಂಗ್ ವರ್ಬ್ ಐತಿ ಅಂತ ನೀವು ಏನಾದ್ರು ಗೆಸ್ ಮಾಡಿದ್ರ ಅದು ತಪ್ಪು. ಹಂಗಾರೆ ಹ್ಯಾವ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಕಾರ್ಯವನ್ನ ನಿರ್ವಹಿಸೋದಿಲ್ಲ. ಅದು ಏನಾಗಿರ್ತದಪ್ಪ ಅಂತಂದ್ರೆ ಮೇನ್ ವರ್ಬ್ ಆಗಿರ್ತೈತಿ ಇಲ್ಲಿ. ಯಾಕಂತಂದ್ರೆ ಇಲ್ಲಿ
ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಹಿಡಿತೆ. ಐ ಹ್ಯಾವ್ ಎ ನ್ಯೂ ಬೈಕ್, ಐ ಹ್ಯಾವ್ ಎ ಕಾರ್, ಐ ಹ್ಯಾವ್ ಎ ಪೆನ್, ಐ ಹ್ಯಾವ್ ಎ ಹೋಮ್. ಸೊ ಇವೆಲ್ಲ ಏನಾಗುತ್ತಪ್ಪ, ಹ್ಯಾವ್ ಅನ್ನೋದು ಹೊಂದಿರುವಿಕೆ ಅಥವಾ ನಮ್ಮ ಒಂದು ಸ್ಥಿತಿಗತಿಯನ್ನ ಹೇಳ್ತಕ್ಕಂಥದ್ದಾಗುತ್ತಾ. ಹಂಗಾರೆ ಇದು ಕ್ವಶನ್ ಸಿಂಪಲ್, ಇದು ಕ್ವಶನ್ ಏನಾಗಿರುತ್ತಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಐತಿ. ಹಂಗಾರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇತ್ತಪ್ಪ ಅಂದ್ರ ನಾ ಯಾವ ಒಂದು ಹೆಲ್ಪಿಂಗ್ ವರ್ಬ್ ಹೇಳಿದೀನಿ, ಐ, ವಿ, ಯು, ದೇ ಇವಿತ್ತಪ್ಪ ಅಂತಂದ್ರ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ನ ಬಳಸ್ರಿ ಅಂತ ಹೇಳಿದೀನಿ. ಹಿ, ಶಿ, ಇಟ್ ಇತ್ತಪ್ಪ ಅಂತಂದ್ರೆ ಡಸ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಬಳಸ್ರಿ ಅಂತ ಹೇಳಿದೀನಿ. ಸೊ ಹಂಗಾರೆ ಇಲ್ಲಿ ಐ ಅನ್ನೋ ಪ್ರೊನೌನ್ ಐತಿ. ಐ ಹ್ಯಾವ್ ಎ ನ್ಯೂ ಬೈಕ್, ನನ್ನ ಹತ್ರ ಒಂದು ಹೊಸ, ಐ ಹ್ಯಾವ್ ಎ ನ್ಯೂ ಬುಕ್, ನನ್ನ ಹತ್ರ ಒಂದು ಹೊಸ ಬುಕ್ ಐತಿ ಅಂತ ಹೇಳ್ತಾ ಇದೀವಿ. ಹಂಗಾರೆ ನನ್ನ ಹತ್ರ ಇದೆ ಅನ್ನೋದು ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಹಂಗಾರೆ ಇಲ್ಲಿರ್ತಕ್ಕಂಥ ಪ್ರೊನೌನ್ ಹೆಲ್ಪಿಂಗ್ ವರ್ಬ್ ಡೂ ಆಗಿರುತ್ತೆ ಸ್ನೇಹಿತರೆ. ಸೊ ಇದ್ದದ್ದು ಡೂ ಇದ್ದದ್ದು ಪಾಸಿಟಿವ್ ಇದೆ, ನೆಗೆಟಿವ್ ಮಾಡ್ಬೇಕು ಅಂತಂದ್ರೆ ಡೂ ಇದ್ದದ್ದು ಡೋಂಟ್ ಆಗುತ್ತಾ. ಇರ್ತಕ್ಕಂಥ ಪ್ರೊನೌನ್ ಐ, ಹಂಗಾರೆ ಡೋಂಟ್ ಐ ಅನ್ನೋದು ಸರಿಯಾದ ಉತ್ತರ. ಸೊ ಅದ ನೆಕ್ಸ್ಟ್ ಇಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ರಿ. ಇಲ್ಲಿ ಕ್ವಶನ್ ಏನೈತೆ, ಶಿ ಹ್ಯಾಸ್ ಎ ಬ್ಯೂಟಿಫುಲ್ ಹೌಸ್. ಶಿ ಹ್ಯಾಸ್ ಎ ಬ್ಯೂಟಿಫುಲ್ ಹೌಸ್ ಅನ್ನೋದು ಇಲ್ಲೂ ಕೂಡ ಹ್ಯಾಸ್ ಅನ್ನೋದು ಕೂಡ ಮೇನ್ ವರ್ಬ್ ಆಗಿ ಕೆಲಸವನ್ನ ಮಾಡ್ತದ. ಯಾವಾಗ ನನ್ನ ಹತ್ರ ಐತಿ, ಅವಳ ಹತ್ರ ಐತಿ, ಅವನ ಹತ್ರ ಐತಿ ಅನ್ನೋದು ಹೇಳ್ತಾ ಬರ್ತದ. ಸೊ ಅಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಅದು ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಇರುತ್ತೆ ಸ್ನೇಹಿತರೆ. ಹಂಗ್ರೆ ಇಲ್ಲಿ ಶಿ ಹ್ಯಾಸ್ ಎ ಬ್ಯೂಟಿಫುಲ್ ಹೌಸ್, ಅವಳ ಹತ್ರ ಒಂದು ಸುಂದರವಾಗಿರ್ತಕ್ಕಂಥ ಮನೆ ಐತಿ ಅಂತ ಹೇಳತ್ತಳ. ಹಂಗ್ರೆ ಇಲ್ಲಿರ್ತಕ್ಕಂಥ ನಾವು ಸೆಂಟೆನ್ಸ್ ನಾ ಕೊಟ್ಟಿರ್ತಕ್ಕಂಥ 13 ವರ್ಡ್ಗಳನ್ನ ಹೊಂದಿಲ್ಲ. ಹಂಗಾರೆ ಇದು ಎದ್ರಾಗೈತಿದ್ದು, ಇದು ಎದ್ರಾಗೈತಪ್ಪ ಅಂದ್ರೆ ಇದು ಪಾಸಿಟಿವ್ ಒಳಗೈತಿ. ಪಾಸಿಟಿವ್ ಇದ್ರೆ ನಾ ಏನ್ ಮಾಡ್ಬೇಕು, ಅದನ್ನ ನೆಗೆಟಿವ್ ಮಾಡ್ಬೇಕು. ಯಾವ ಆಧಾರದ ಮೇಲೆ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಆಧಾರದ ಮೇಲೆ ಮಾಡಬೇಕು. ಹಂಗಾರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಅಂತ ಅಂದ್ರ ಅದು ತಪ್ಪಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾ ಹೇಳಿದೀನಿ ಹ್ಯಾಸು ಹ್ಯಾವ್ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಯಾಕಂದ್ರೆ ಇದು ಮೇನ್ ವರ್ಬ್ ಆಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರ್ಬೋದು. ಇಲ್ಲಿ ಹ್ಯಾಸು ಹ್ಯಾವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾವೆ ಸಮ್ ಟೈಮ್. ಹ್ಯಾಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಮೇನ್ ವರ್ಬ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಹಂಗಾರೆ ಇಲ್ಲಿರ್ತಕ್ಕಂಥ ವರ್ಡ್ ಹ್ಯಾಸ್ ಅಂತೈತಿ. ಸೊ ಹಂಗಾರೆ ಹ್ಯಾಸು ಹೆಲ್ಪಿಂಗ್ ವರ್ಬ್ ಅಲ್ಲ, ಅದು ಮೇನ್ ವರ್ಬ್ ಆಗಿರ್ತದ. ಹಂಗಾರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐತಿ. ಶಿ ಅನ್ನೋ ಕಾರಣಕ್ಕೋಸ್ಕರ ಹಿ, ಶಿ, ಇತ್ತಂದ್ರೆ ನಾನು ಡಸ್ ಅನ್ನೋ ಹೆಲ್ಪಿಂಗ್ ವರ್ಬ್ಗಳನ್ನ ಬರೀರಿ ಅಂತ ಹೇಳಿದೀನಿ. ಹಂಗಾರೆ ಡಸ್ ಇದ್ದದ್ದು ನೆಗೆಟಿವ್ ಮಾಡ್ಬೇಕಪ್ಪ ಅಂತಂದ್ರೆ ಡಸಂಟ್ ಆಗುತ್ತೆ ಸ್ನೇಹಿತರೆ. ಡಸಂಟ್ ಶಿ ಅನ್ನೋದು ಸರಿಯಾದ ಉತ್ತರ. ಡಸಂಟ್ ಶಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಹಂಗಾರೆ ಇಲ್ಲಿ ಬರೋಣ. ಇಲ್ಲಿ ಮೂರನೇ 9th ಕ್ವಶನ್ಸ್. ಇಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಎಫೆಕ್ಟಿವ್ ಆಗಿ ನಿಮ್ಗೆ ಅರ್ಥ ಆಗುತ್ತಾ. ನಾ ಕೊಟ್ಟಿರ್ತಕ್ಕಂಥ ಯಾವುದೇ 13 ಪದಗಳು ಇಲ್ಲಿ ಇಲ್ಲ. ಸೊ ಹಂಗಾರೆ ಕ್ವಶನ್ ಎದುರಾಗೈತಿ, ಕ್ವಶನ್ ಪಾಸಿಟಿವ್ ಐತಿ. ಕ್ವಶನ್ ಪಾಸಿಟಿವ್ ಇತ್ತಂದ್ರೆ ನಾನು ಏನು ಮಾಡಬೇಕು, ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಮಾಡ್ಬೇಕಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ ಆಧಾರದ ಮೇಲೆ ಮಾಡಬೇಕು. ಹಂಗಾರೆ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು? ಇಲ್ಲಿ ನೋಡಿ, ದೇ ಹ್ಯಾಡ್ ಎ ಮೀಟಿಂಗ್ ಎಸ್ಟರ್ಡೇ. ಅವ್ರಿಗೆ ನಿನ್ನೆ ಒಂದು ಮೀಟಿಂಗ್ ಇತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ನನ್ನ ಹತ್ರ ಇತ್ತು, ನನ್ನ ಹತ್ರ ಇದೆ, ಅವಳ ಹತ್ರ ಇದೆ, ಅವನ ಹತ್ರ ಇತ್ತು ಅಂತ ನನ್ನ ಹತ್ರ ಪೊಸೆಷನ್ಸ್ ಯಾವಾಗ ನಾ ಹೇಳ್ತೀವಿ ನಾವು, ಪೊಸೆಷನ್ ನನ್ನ ಹತ್ರ ಇದೆ, ಅವಳ ಹತ್ರ ಇದೆ, ಅವನ ಹತ್ರ ಇದೆ, ಈ ರೀತಿ ಪೊಸೆಷನ್ಸ್ ವರ್ಡ್ಸ್ಗಳನ್ನ ಹೇಳಿದಾಗ ಅದು ಸಿಂಪಲ್ ಪ್ರೆಸೆಂಟ್ ಅಥವಾ ಸಿಂಪಲ್ ಪಾಸ್ಟ್ ಅಲ್ಲಿ ಐತಿ ಅಂತ ತಿಳ್ಕೋಬೇಕು. ಹ್ಯಾಡ್ ಬಂತಪ್ಪ ಅಂದ್ರೆ ಸಿಂಪಲ್ ಪಾಸ್ಟ್ ನಾಗ ಐತಿ ಅಂತ ತಿಳ್ಕೋಬೇಕು. ಹ್ಯಾವ್ ಮತ್ತು ಹ್ಯಾಸ್ ಬಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐತಿ ಅಂತ ತಿಳ್ಕೋಬೇಕು. ಇಲ್ಲಿ ಸಿಂಪಲ್ ಪಾಸ್ಟ್ ಬಂದಾಗ ನಾ ಹೆಲ್ಪಿಂಗ್ ವರ್ಬ್ಗಳು ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸ್ರಿ ಅಂತ ಹೇಳಿದೀನಿ ಸ್ನೇಹಿತರೆ. ಹಂಗಾರೆ ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ಗಳನ್ನ ತಗೋಬೇಕು. ಹಂಗಾರೆ ಸ್ಟೇಟ್ಮೆಂಟ್ ಇದೆಯಾ ಪಾಸಿಟಿವ್ ಒಳಗೈತಿ. ಹಂಗಾರೆ ನೆಗೆಟಿವ್ ಮಾಡಿದಾಗ ಡಿಡಂಟ್ ಅನ್ನೋದಾಗತ್ತ. ಹಂಗಾರೆ ಪ್ರೊನೌನ್ ಯಾವ್ದೈತಿ, ದೇ ಐತಿ. ಹಂಗಾರೆ ಡಿಡಂಟ್ ದೇ ಅನ್ನೋದು ಸರಿಯಾದ ಉತ್ತರ. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಯಾವುದೇ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಾಗ ಸ್ವಲ್ಪ ಜಾಗರೂಕತೆಯಾಗಿ ಇರ್ತಕ್ಕಂಥ ಹ್ಯಾವ್, ಹ್ಯಾಸ್, ಹ್ಯಾಡು ಇವೆಲ್ಲ ಹೆಲ್ಪಿಂಗ್ ವರ್ಬ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾವೋ ಅಥವಾ ಮೇನ್ ವರ್ಬ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೋ ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಆತ್ಮೀಯ ಸ್ನೇಹಿತರೆ. ಹಂಗಾರೆ ಮುಂದಿನ ತರಗತಿಗೆ ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ. ಹಿ ಹ್ಯಾಸ್ ಅಬ್ಸೆಂಟ್ ಎಸ್ಟರ್ಡೇ. ಈ ವಾಸ್ ಅಬ್ಸೆಂಟ್ ಎಸ್ಟರ್ಡೇ. ಅವನು ನಿನ್ನೆ ರಜಾ ಮಾಡಿದ್ದ. ಸೊ ಈ ವಾಸ್ ಅಬ್ಸೆಂಟ್, ನಾನು ಕೊಟ್ಟಿರ್ತಕ್ಕಂಥ 13 ಪದಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಸ್ನೇಹಿತರೆ. ಹಾಗಾದ್ರೆ ಇಲ್ಲ ಅಂತಂದ್ರೆ ಕ್ವಶನ್ ಪಾಸಿಟಿವ್ ಒಳಗೈತಿ. ಪಾಸಿಟಿವ್ ಇದ್ರೆ ನಾವೇನು ಮಾಡ್ಬೇಕು ಅಂತ ಹೇಳಿದ್ರಿ, ನೆಗೆಟಿವ್ ಮಾಡಬೇಕು. ಯಾವ ಆಧಾರದ ಮೇಲೆ ಮಾಡಬೇಕು, ಹೆಲ್ಪಿಂಗ್ ವರ್ಬ್ಗಳನ್ನ ಅದರ ಮೇಲೆ ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕು. ಹಂಗಾರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು ಸ್ನೇಹಿತರೆ, ವಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ವಾಸ್ ಅನ್ನೋದನ್ನ ನೆಗೆಟಿವ್ ಮಾಡಿದಾಗ ಏನಾಗುತ್ತಾ, ವಸಂಟ್ ಆಗುತ್ತಾ. ಹಂಗಾರೆ ಇರ್ತಕ್ಕಂಥ ಪ್ರೊನೌನ್ ಹಿ. ಹಂಗಾರೆ ವಸಂಟ್ ಹಿ ಅನ್ನೋದು ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಬೇಸ್ಡ್ ಆನ್ ಪಾಸಿಟಿವ್ ಇದು ಟೈಪ್ 1 ನಲ್ಲೇ ಬರ್ತಕ್ಕಂಥದ್ದು. ಸೊ ಇಲ್ಲಿರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂತಂದ್ರೆ 11ನೇ ಪ್ರಶ್ನೆ, ವಿ ವರ್ ಲೇಟ್ ಟು ಕ್ಲಾಸ್. ನಾನು ಕ್ಲಾಸ್ಗೆ ತಡವಾಗಿ ಇದೀನಿ ಅಂತ ಹೇಳ್ತಿದ್ದೆ. ಸೊ
ನಾನು ಕೊಟ್ಟಿರ್ತಕ್ಕಂಥ 13 ಪದಗಳು ಇಲ್ಲಿ ಇಲ್ಲ, ನೆಗೆಟಿವ್ ವರ್ಡ್ಸ್ ಇಲ್ಲ. ಹಂಗಾರೆ ಕ್ವಶನ್ ಎದ್ರಾಗೈತಿ ಅಂತ ತಿಳ್ಕೊಬೇಕು, ಪಾಸಿಟಿವ್ ಐತಿ ಅಂತ ತಿಳ್ಕೊಬೇಕು. ಸೊ ಪಾಸಿಟಿವ್ ಇತ್ತಪ್ಪ ಅಂದ್ರೆ ನಾ ಏನು ಮಾಡ್ಬೇಕು ಅಂತ ಹೇಳಿದೀನಿ, ನೆಗೆಟಿವ್ ಮಾಡ್ರಿ. ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡ್ರಿ ಅಂತ ಹೇಳಿದೀನಿ. ಹಂಗಾರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ನೆಗೆಟಿವ್ ಮಾಡಬೇಕು. ಯಾವ ಆಧಾರದ ಮೇಲೆ ಮಾಡಬೇಕು, ಯಾವ ಆಧಾರ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ನ ಆಧಾರದ ಮೇಲೆ ಮಾಡಬೇಕು. ಹಂಗಾರೆ ಹೆಲ್ಪಿಂಗ್ ವರ್ಬ್ ಯಾವುದಿಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲಿ ಯಾವ್ದೈತಪ್ಪ ಅಂತಂದ್ರೆ ವರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಹಂಗಾರೆ ವರ್ ಇರೋದನ್ನ ಪಾಸಿಟಿವ್ ಇರತಕ್ಕಂಥದ್ದು ವರ್ಡ್ನ ನೆಗೆಟಿವ್ ಮಾಡಿದಾಗ ಏನಾಗುತ್ತಂದ್ರೆ ವರಂಟ್ ಆಗುತ್ತಾ. ವರಂಟ್ ಇರ್ತಕ್ಕಂಥ ಪ್ರೊನೌನ್ ಯಾವುದಪ್ಪ ಅಂತಂದ್ರೆ ವಿ. ಹಂಗಾರೆ ವರಂಟ್ ವಿ ಅನ್ನೋದು ಸರಿಯಾದ ಉತ್ತರ. ಹಂಗಾರೆ ಇಲ್ಲಿ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಕ್ವಶನ್, ಯು ಮೇ ಕಮ್ ಇನ್, ಯು ಮೇ ಕಮ್ ಇನ್, ನೀನು ಒಳಗೆ ಬರ್ಬೋದು ಅಂತ, ಯು ಮೇ ಕಮ್ ಇನ್ ಅಂತ ಕ್ವಶನ್ ಐತಿ ಸ್ನೇಹಿತರೆ. ನೋಡ್ರಿ, ಯಾಮ್ ಬಂದಾಗ ಸ್ವಲ್ಪ ಸ್ವಲ್ಪ ಹುಷಾರಾಗಿರ್ಬೇಕು. ಸೊ ಇಲ್ಲಿ ಕೂಡ ನಾನು ಕೊಟ್ಟಿರ್ತಕ್ಕಂಥ 13 ಪದಗಳ ನೆಗೆಟಿವ್ ಪದಗಳಲ್ಲಿ ಒಂದು ಪದನೂ ಇಲ್ಲ. ಹಂಗಾರೆ ಕ್ವಶನ್ ಎದ್ರಾಗ ಐತಿದ್ದು, ಸೊ ಪಾಸಿಟಿವ್ ಐತಿ. ಪಾಸಿಟಿವ್ ಇದ್ದು ನಾ ಏನು ಮಾಡಿ ಅಂತ ಹೇಳ್ತೀನಿ, ನೆಗೆಟಿವ್ ಮಾಡಿ ಅಂತ ಹೇಳಿದೀನಿ. ಸೊ ಕ್ವಶನ್ ಇದ್ದು ಪಾಸಿಟಿವ್ ನೆಗೆಟಿವ್ ಮಾಡ್ಬೇಕು ಅಂದ್ರೆ ಯಾವ ಆಧಾರದ ಮೇಲೆ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಆಧಾರದ ಮೇಲೆ ಮಾಡಬೇಕು. ಹಂಗಾರೆ ಇಲ್ಲಿ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವ್ದೈತಿ ಸ್ನೇಹಿತರೆ, ಮೇ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಮೇ ಅನ್ನೋದು ಮೆಂಟ್ ಆಗೋದಿಲ್ಲ ಅಂತ ಹೇಳಿದೀನಿ. ಎಲ್ಲೋ ಒಂದೇ ಒಂದು ಬುಕ್ಕಲ್ಲಿ ನಾನು ಮೇ ಅನ್ನೋದು ಮೇ ಆಗೋದು ಮೆಂಟ್ ಆಗುತ್ತೆ ಅಂತ ಹೇಳಿದೀನಿ ನೆಗೆಟಿವ್ ಅಲ್ಲಿ. ಸೊ ಹಂಗಾರೆ ಇಲ್ಲಿ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಮೇ ಇದ್ದದ್ದು ಏನಾಗುತ್ತೆ ಅಂತಂದ್ರೆ ನೆಗೆಟಿವ್ ಮಾಡಿದಾಗ ಮೇ ನಾಟ್ ಆಗುತ್ತೆ ಸ್ನೇಹಿತರೆ. ಮೇ ನಾಟ್ ಪ್ರೊನೌನ್ ಯಾವ್ದೈತಿ, ಯು ಐತಿ. ಹಂಗಾರೆ ಮೇ ನಾಟ್ ಯು ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ 13ದು, ಶಿ ಮೈಟ್ ಜಾಯ್ನ್ ಅಸ್ ಲೇಟರ್, ಶಿ ಮೈಟ್ ಜಾಯ್ನ್ ಅಸ್ ಲೇಟರ್. ಹಂಗಾರೆ ಇಲ್ಲೂ ಕೂಡ ನಾ ಕೊಟ್ಟಿರ್ತಕ್ಕಂಥ 13 ಪದಗಳು ಇಲ್ಲ. ಹಂಗಾರೆ ಕ್ವಶನ್ ಯಾವ್ದ್ರಾಗ ಐತಿ, ಕ್ವಶನ್ ಪಾಸಿಟಿವ್ ಐತಿ. ಪಾಸಿಟಿವ್ ಇದ್ರೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ನೆಗೆಟಿವ್ ಮಾಡಬೇಕು ಅಂತ ಹೇಳಿದೀನಿ. ಹಂಗಾರೆ ನೆಗೆಟಿವ್ ಮಾಡಬೇಕು ಅಂದ್ರೆ ಯಾವ ಆಧಾರದ ಮೇಲೆ ಮಾಡ್ತೀವಿ, ಕ್ವಶನ್ ಟ್ಯಾಗ್ನ ಹೆಲ್ಪಿಂಗ್ ವರ್ಬ್ಗಳ ಆಧಾರದ ಮೇಲೆ ಮಾಡ್ತೀನಿ. ಹಂಗಾರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು ಸ್ನೇಹಿತರ, ಇಲ್ಲಿರ್ತಕ್ಕಂಥ ಮೈಟ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಐತಿ. ಮೈಟ್ ಅನ್ನೋದು ಪಾಸಿಟಿವ್. ಹಂಗಾರೆ ಇದು ಯಾವ್ದಾಗೈತಿ, ಪಾಸಿಟಿವ್ ಐತಿ. ನಾನು ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಮೈಟ್ ನ ನೆಗೆಟಿವ್ ಪದ ಏನಾಗುತ್ತಪ್ಪ ಅಂತಂದ್ರೆ ಮೈಟಂಟ್ ಆಗುತ್ತೆ. ಸೊ ಮೈಟಂಟ್ ಇರ್ತಕ್ಕಂಥ ಪ್ರೊನೌನ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಶಿ ಅನ್ನೋ ಪ್ರೊನೌನ್ ಐತಿ. ಹಂಗಾರೆ ಮೈಟಂಟ್ ಶಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಐ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್, ಐ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಹಾಗಾದ್ರೆ ಸ್ನೇಹಿತರೆ ಇಲ್ಲೂ ಕೂಡ ನಾ ಕೊಟ್ಟಿರ್ತಕ್ಕಂಥ 13 ಪದಗಳು ಎಲ್ಲೂ ಇಲ್ಲ. ಹಾಗಾದ್ರೆ ಕ್ವಶನ್ ಎದ್ರಾಗೈತಿ, ಕ್ವಶನ್ ಪಾಸಿಟಿವ್ ಐತಿ. ಪಾಸಿಟಿವ್ ಇದ್ದದ್ದನ್ನು ನಾವೇನು ಮಾಡಬೇಕು, ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಯಾವ್ದ್ರ ಮೇಲೆ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ಗಳ ಆಧಾರದ ಮೇಲೆ ಮಾಡ್ತೀವಿ. ಹಂಗಾರೆ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು ಸ್ನೇಹಿತರೆ, ಇಲ್ಲಿ ಕ್ಯಾನ್ ಅನ್ನೋ ಹೆಲ್ಪಿಂಗ್ ವರ್ಬ್ ಕೊಟ್ಟರೆ. ಸೊ ಕ್ಯಾನ್ ಅನ್ನೋ ಹೆಲ್ಪಿಂಗ್ ವರ್ಬ್ ಪಾಸಿಟಿವ್ ಐತಿ. ಹಂಗಾರೆ ನೆಗೆಟಿವ್ ಮಾಡಿದಾಗ ಏನಾಗುತ್ತೆ, ಕ್ಯಾನ್ ಇದ್ದದ್ದು ಕಾಂಟ್ ಸಿಗುತ್ತೆ ಸ್ನೇಹಿತರೆ, ಕಾಂಟ್ ಆಗುತ್ತೆ. ಸೊ ಕ್ಯಾನ್ ಇದ್ದು ಕಾಂಟ್ ಆಗುತ್ತೆ. ಇರ್ತಕ್ಕಂಥ ಪ್ರೊನೌನ್ ಯಾವ್ದಪ್ಪ ಅಂತಂದ್ರೆ ಐ. ಸೊ ಹಂಗಾರೆ ಕಾಂಟ್ ಐ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಹೋಗ್ತಾವ ನಾವು ನೋಡಿದ್ರೆ, ಹಿ ಕುಡ್ ಸ್ವಿಮ್ ವೆರಿ ಫಾಸ್ಟ್, ಅವನು ಚೆನ್ನಾಗಿ ಸ್ವಿಮ್ ಮಾಡ್ತಾನಂತ. ನೋಡಿ, ಇಲ್ಲಿರ್ತಕ್ಕಂಥ ಕ್ವಶನ್ ಅಲ್ಲಿ ನಾ ಕೊಟ್ಟಿರ್ತಕ್ಕಂಥ 13 ಪದಗಳು ಇಲ್ಲ. ಹಾಗಾದ್ರೆ ನಾ ಕೊಟ್ಟಿರ್ತಕ್ಕಂಥ 13 ಪದಗಳು ಇಲ್ಲ ಅಂತಂದ್ರೆ ಕ್ವಶನ್ ಪಾಸಿಟಿವ್ ಐತಿ. ಹಂಗಾರೆ ಪಾಸಿಟಿವ್ ಇದ್ದು ನಾ ಏನು ಮಾಡ್ಬೇಕು, ಅದನ್ನ ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಎದ್ರ ಮೇಲೆ ಮಾಡಬೇಕು, ಹೆಲ್ಪಿಂಗ್ ವರ್ಬ್ಗಳ ಆಧಾರದ ಮೇಲೆ ಮಾಡಬೇಕು. ಹಂಗಾರೆ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದು ಯಾವುದು ನೋಡ್ರಿ ಸ್ನೇಹಿತರೆ, ಕುಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ. ಸೊ ಕುಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ನಾವು ನೆಗೆಟಿವ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಬರ್ತೀವಿ ನೋಡ್ರಿ, ಕುಡ್ ಅನ್ನೋ ನೆಗೆಟಿವ್ ಮಾಡಿದಾಗ ಏನಾಗುತ್ತಾ, ಕುಡಂಟ್ ಆಗುತ್ತಾ. ಕುಡಂಟ್ಗೆ ಕೊಟ್ಟಿರ್ತಕ್ಕಂಥ ಪ್ರೊನೌನ್ ಯಾವ್ದಾಗುತ್ತೆ ಅಂತಂದ್ರೆ ಇಲ್ಲಿ ಪ್ರೊನೌನ್ ಹಿ ಅಂತ ಐತಿ. ಸೊ ಕುಡಂಟ್ ಹಿ. ಒಂದೇ ನಿಮಿಷ. ಹಂಗಾರೆ ಆನ್ಸರ್ ಏನಾಗುತ್ತೆ ಅಂದ್ರೆ ಸ್ನೇಹಿತರದ್ದು ಕುಡಂಟ್ ಹಿ ಅನ್ನೋದು ಸರಿಯಾದ ಉತ್ತರ. ಇದರ ತರ ಮಾಡೋದು ಬೇಡ, ನೆಕ್ಸ್ಟ್ ಕ್ವಶನ್ ಹೋಗ್ಬಿಡೋಣ. ನೆಕ್ಸ್ಟ್ ಪ್ರಶ್ನೆ, ಆಮೇಲೆ ಕೊನೆಯ 5 ಪ್ರಶ್ನೆಗಳಿದೆ ಇರೋದಿಲ್ಲಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಶಿ ವಿಲ್ ಅಟೆಂಡ್ ದ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರು. ಶಿ ವಿಲ್ ಅಟೆಂಡ್ ದ ಫಂಕ್ಷನ್. ನೋಡ್ರಿ, ಅಬ್ಸರ್ವ್ ಮಾಡ್ಕೋದು, ನಾ ಕೊಟ್ಟಿರ್ತಕ್ಕಂಥ 13 ಪದಗಳು ಇಲ್ಲಿ ಇಲ್ಲ. ಹಂಗಾರೆ ಯಾವುದು ನಾ ಕೊಟ್ಟಿರ್ತಕ್ಕಂಥ 13 ಪದಗಳು ಇಲ್ಲ ಅಂತಂದ್ರೆ ಅದು ಕ್ವಶನ್ ಎದ್ರಾಗೈತಿ ಅಂತ ತಿಳ್ಕೊಬೇಕು ನಾವು, ಪಾಸಿಟಿವ್ ಒಳಗೈತಿ. ಪಾಸಿಟಿವ್ ಕೊಟ್ಟಿದ್ರೆ ನಾ ಏನು ಮಾಡ್ಬೇಕು ಅಂತ ಹೇಳಿದೀನಿ, ನೆಗೆಟಿವ್ ಮಾಡ್ಬೇಕು ಅಂತ ಹೇಳಿದೀನಿ. ಕ್ವಶನ್ ಟ್ಯಾಗ್ನ ಯಾವಾಗಲೂ ಹೆಲ್ಪಿಂಗ್ ವರ್ಬ್ನ ಆಧಾರದ ಮೇಲೆ ಮಾಡಬೇಕು ಅಂತ ಹೇಳಿದೀನಿ. ಹಂಗಾರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು ಸ್ನೇಹಿತರೆ, ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಸೊ ಹಂಗಾರೆ ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ ನಾವು ನೆಗೆಟಿವ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿದ್ದು ಓಂಟ್ ಆಗುತ್ತೆ ಸ್ನೇಹಿತರೆ, ಓಂಟ್ ಆಗುತ್ತೆ. ಹಂಗಾರೆ ಓಂಟ್ ಹೆಲ್ಪಿಂಗ್ ವರ್ಬ್ ಇರೋದು ಶಿ ಐತಿ. ಹಂಗಾರೆ ಓಂಟ್ ಶಿ ಅನ್ನೋದು ಸರಿಯಾದ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇಲ್ಲಿ ಐ ವುಡ್ ಲೈಕ್ ಸಮ್ ಟೀ, ಐ ವುಡ್ ಲೈಕ್ ಸಮ್ ಟೀ ಅಂತ ಐತಿ. ಇಲ್ಲಿರ್ತಕ್ಕಂಥ ಈ ಕ್ವಶನ್ ಅಲ್ಲಿ ನಾ ಕೊಟ್ಟಿರ್ತಕ್ಕಂಥ 13 ಪದಗಳು ಇಲ್ಲ. ಹಂಗಾರೆ 13 ಪದಗಳು ಇಲ್ಲ ಅಂತಂದ್ರೆ ಇದು ಎದಾಗೈತಿ,
ಇದು ಪಾಸಿಟಿವ್ ಒಳಗೆ ಐತಿ. ಹಂಗಾರೆ ಪಾಸಿಟಿವ್ ಇದ್ದದನ್ನ ಕ್ವಶನ್ ಟ್ಯಾಗ್ನ ಸಾಲ್ವ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ನೆಗೆಟಿವ್ ಮಾಡಬೇಕು. ಹಂಗಾರೆ ನೆಗೆಟಿವ್ ಮಾಡ್ಬೇಕಂತಂದ್ರೆ ಕ್ವಶನ್ ಟ್ಯಾಗ್ನ ಯಾವ್ದ್ರ ಬೇಸ್ ಮೇಲೆ ಮಾಡ್ತೀವಿ, ಸೊ ಹೆಲ್ಪಿಂಗ್ ವರ್ಬ್ನ ಆಧಾರದ ಮೇಲೆ ಮಾಡ್ತೀವಿ. ಹೆಲ್ಪಿಂಗ್ ವರ್ಬ್ನ ಆಧಾರದ ಮೇಲೆ ಮಾಡ್ತೀವಿ. ಹಂಗಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು ಸ್ನೇಹಿತರೆ, ವುಡ್ ಅನ್ನು ಹೆಲ್ಪಿಂಗ್ ವರ್ಬ್ನ ಕೊಟ್ಟಿದ್ದಾರೆ. ಹಂಗಾರೆ ವುಡ್ ನ ನೆಗೆಟಿವ್ ಪದ ಏನಾಗುತ್ತಪ್ಪ ಅಂತಂದ್ರೆ ವುಡಂಟ್ ಆಗುತ್ತೆ. ಹಂಗಾರೆ ಇರ್ತಕ್ಕಂಥ ವರ್ಬ್ ಇದೆ, ಸಾರಿ ಪ್ರೊನೌನ್ ಯಾವುದು, ಐ ಅಂತ ಕೊಟ್ಟಿದ್ದಾರೆ. ಹಂಗಾರೆ ವುಡಂಟ್ ಐ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಐ ಶಾಲ್ ಗೋ ಟು ಸ್ಕೂಲ್ ಅಂತ ಐತಿ. ಇಲ್ಲೂ ಕೂಡ ನಾ ಕೊಟ್ಟಿರ್ತಕ್ಕಂಥ 13 ಹೆಲ್ಪಿಂಗ್ ನೆಗೆಟಿವ್ ವರ್ಡ್ಸ್ಗಳು ಇಲ್ಲ, 13 ನೆಗೆಟಿವ್ ವರ್ಡ್ಸ್ ಇಲ್ಲ. ಸೊ ಹಂಗಾರೆ ಸ್ಟೇಟ್ಮೆಂಟ್ ಎದ್ರಾಗ ಐತಿ, ಸೊ ಪಾಸಿಟಿವ್ ಒಳಗೈತಿ. ಪಾಸಿಟಿವ್ ಇದ್ರೆ ನಾ ಏನು ಮಾಡ್ಬೇಕು ಅಂತ ಹೇಳಿದೀನಿ, ನೆಗೆಟಿವ್ ಮಾಡ್ಬೇಕು ಅಂತ ಹೇಳಿದೀನಿ. ಇನ್ನು ನೆಗೆಟಿವ್ ಯಾವ ಆಧಾರದ ಮೇಲೆ ಮಾಡಬೇಕು, ಹೆಲ್ಪಿಂಗ್ ವರ್ಬ್ನ ಆಧಾರದ ಮೇಲೆ ಮಾಡಬೇಕು. ಹಂಗಾರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು ಸ್ನೇಹಿತರೆ, ಶಾಲ್ ಅಂತ ಐತಿ. ಶಾಲ್ ಇದ್ದದನ್ನ ನಾವೇನು ನೆಗೆಟಿವ್ ಮಾಡಿದಾಗ ಏನಾಗುತ್ತಾ, ಶಾಲ್ ನೆಗೆಟಿವ್ ಪದ ಏನಾಗುತ್ತಾ, ಶಾಂಟ್ ಆಗುತ್ತೆ. ಶಾಂಟ್ ಐ ಅನ್ನೋದು ಸರಿಯಾದ ಉತ್ತರ. ಶಾಂಟ್ ಐ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಯು ಶುಡ್ ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ಯು ಶುಡ್ ರೆಸ್ಪೆಕ್ಟ್ ಯುವರ್ ನೋಡಿ, ಇಲ್ಲೂ ಕೂಡ ನಾ ಕೊಟ್ಟಿರ್ತಕ್ಕಂಥ 13 ವರ್ಡ್ಸ್ ಅಲ್ಲಿ ಒಂದೇ ಒಂದು ಪದನೂ ಕೂಡ ಇಲ್ಲ ಇಲ್ಲಿ. ಹಾಗಾದ್ರೆ ನಾ ಕೊಟ್ಟಿದ್ದ ಪದ ಇಲ್ಲ ಅಂತಂದ್ರೆ ಕ್ವಶನ್ ಎದುರಾಗೈತಿ, ಪಾಸಿಟಿವ್ ಒಳಗೈತಿ. ಪಾಸಿಟಿವ್ ಇದ್ರೆ ನಾ ಏನು ಮಾಡ್ಬೇಕು ಅಂತ ಹೇಳಿದೀನಿ, ನೆಗೆಟಿವ್ ಮಾಡ್ಬೇಕು ಅಂತ ಹೇಳಿದೀನಿ. ಹಾಗಾದ್ರೆ ನೆಗೆಟಿವ್ನ ಯಾವ ಆಧಾರದ ಮೇಲೆ ಮಾಡಬೇಕು, ಎಲ್ಲ ಹೆಲ್ಪಿಂಗ್ ವರ್ಬ್ಗಳನ್ನ ಕ್ವಶನ್ ಟ್ಯಾಗ್ಗಳನ್ನ ಹೆಲ್ಪಿಂಗ್ ವರ್ಬ್ನ ಆಧಾರದ ಮೇಲೆ ಮಾಡಬೇಕು. ಹಂಗಾರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವ್ದೈತಿ, ಶುಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ ಸ್ನೇಹಿತರೆ, ಶುಡ್ ಅನ್ನೋದು. ಸೊ ಶುಡ್ ಇದ್ದದ್ದು ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಹೇಳಿದೀನಿ, ಶುಡಂಟ್ ಆಗುತ್ತೆ ಅಂತ ಹೇಳಿದೀನಿ. ಇರ್ತಕ್ಕಂಥ ಪ್ರೊನೌನ್ ಯಾವುದು, ಯು. ಹಂಗಾರೆ ಶುಡಂಟ್ ಯು ಅನ್ನೋದು ಸರಿಯಾದ ಉತ್ತರ. ಈ ಒಂದು ಸಂಚಿಕೆಯ ಕೊನೆಯ ಪ್ರಶ್ನೆ, ಸ್ಟೂಡೆಂಟ್ಸ್ ಮಸ್ಟ್ ಫಾಲೋ ದ ರೂಲ್ಸ್ ಅಂತ ಐತಿ. ಸೊ ಸ್ಟೂಡೆಂಟ್ಸ್ ಮಸ್ಟ್ ಫಾಲೋ ದ ರೂಲ್ಸ್ ಇಂಪಾರ್ಟೆಂಟ್ ನೋಡ್ಕೊಳ್ಳೋದನ್ನ, ನಾ ಕೊಟ್ಟಿರ್ತಕ್ಕಂಥ 13 ಪದಗಳು ಇಲ್ಲೂ ಕೂಡ ಇಲ್ಲ. ಹಂಗಾರೆ ನಾ ಏನು ಬರೀಬೇಕಿದೆ, ಇದು ಪಾಸಿಟಿವ್ ಒಳಗೈತಿ. ಪಾಸಿಟಿವ್ ಇದ್ದದನ್ನ ನೆಗೆಟಿವ್ ಮಾಡ್ಬೇಕು ಅಂತಂದ್ರೆ ನಾನು ಹೆಲ್ಪಿಂಗ್ ವರ್ಬ್ನ ತಗೋತೀನಿ. ಹೆಲ್ಪಿಂಗ್ ವರ್ಬ್ ಯಾವ್ದೈತಿ ಇಲ್ಲಿ, ಹೆಲ್ಪಿಂಗ್ ವರ್ಬ್ ಮಸ್ಟ್ ಅನ್ನೋದೈತಿ ಸ್ನೇಹಿತರೆ, ಮಸ್ಟ್ ಅನ್ನೋದೈತಿ. ಹಂಗಾರೆ ಮಸ್ಟ್ ಇದ್ದದ್ದು ನೆಗೆಟಿವ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದೀನಿ, ಮಸ್ಟಂಟ್ ಆಗುತ್ತೆ ಅಂತ ಹೇಳಿದೀನಿ. ಮಸ್ಟ್ ಇದ್ದದ್ದು ಏನಾಗುತ್ತಾ, ಮಸ್ಟಂಟ್ ಆಗುತ್ತ ಅಂತ ಹೇಳಿದೀನಿ. ಹಂಗಾರೆ ಇಲ್ಲಿರ್ತಕ್ಕಂಥ ಪ್ರೊನೌನ್ ಯಾವುದು ನೋಡಿ, ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ಗೆ ಹಿ ಅನ್ನಂಗಿಲ್ಲ, ನಾವು ಶಿ ಅನ್ನಂಗಿಲ್ಲ, ಇಟ್ ಅನ್ನಂಗಿಲ್ಲ, ಐ ಅನ್ನಂಗಿಲ್ಲ. ಹಂಗಾರೆ ಏನಂತ ಕರಿತೀವಿ, ಮಸ್ಟಂಟ್. ಸ್ಟೂಡೆಂಟ್ಸ್ಗೆ ಏನಂತ ಕರಿತೀವಿ, ದೇ ಅಂತ ಕರಿತೀವಿ ಸ್ನೇಹಿತರೆ. ಹಂಗಾರೆ ಮಸ್ಟಂಟ್ ದೇ ಅನ್ನೋದು ಸರಿಯಾದ ಉತ್ತರ. ಸೊ ಇಷ್ಟು ಬೇಸ್ಡ್ ಆನ್ ಕ್ವಶನ್ ಟ್ಯಾಗ್ ಅಲ್ಲಿ ಕೇಳ್ತಕ್ಕಂಥ ಪಾಸಿಟಿವ್ ಸೆನ್ಸ್ ಅಲ್ಲಿ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ಗಳನ್ನ 20 ಹೆಲ್ಪಿಂಗ್ ವರ್ಬ್ಗಳನ್ನ ಕೊಟ್ಟಿದ್ದೆ ನಾನು. ಸೊ ಆ 20 ಹೆಲ್ಪಿಂಗ್ ವರ್ಬ್ಗಳ ಆಧಾರದ ಮೇಲೆ 20 ಪಾಸಿಟಿವ್ ಸ್ಟೇಟ್ಮೆಂಟ್ಗಳನ್ನ, ಅದರ ಪಾಸಿಟಿವ್ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಸ್ನೇಹಿತರೆ, ಹಾಗಾದ್ರೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಕ್ವಶನ್ ಟ್ಯಾಗ್ ಮೇಲೆ ನಿಮಗೆ 13 ನೆಗೆಟಿವ್ ಪದಗಳನ್ನ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ನಾಟ್ ಐತಿ, ಇಲ್ಲಿ ನೆವರ್ ಐತಿ, ಇಲ್ಲಿ ನಥಿಂಗ್ ಅದ, ಇಲ್ಲಿ ನನ್ ಅದ, ಆಮೇಲೆ ಇಲ್ಲಿ ಹಾರ್ಡ್ಲಿ ಅದ. ಈ ರೀತಿಯಾಗಿ ನೆಗೆಟಿವ್ ಪದಗಳ ಮೇಲೆ ನಿಮಗೆ ಏನಾದ್ರು ಕ್ವಶನ್ ಟ್ಯಾಗ್ ಬಂತಂದ್ರೆ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕು ಅಂತ ನೆಕ್ಸ್ಟ್ 13 ನೆಗೆಟಿವ್ ವರ್ಡ್ಸ್ ಮೇಲೆ ಕ್ಲಾಸ್ ಅನ್ನ ಮಾಡ್ತಿದ್ದೀನಿ. ನೆಕ್ಸ್ಟ್ ಅದೇ ರೀತಿಯಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಆಮೇಲೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರ್ಬೋದು, ಆಮೇಲೆ ಕೆಲವೊಂದಿಷ್ಟು ವಿಲ್ ಯುನೇ ಆಗುತ್ತಾ, ಶೆಲ್ವಿನ ಆಗುತ್ತಾ ಆನ್ಸರ್. ಸೊ ಅಂತ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾವೆ ಅನ್ನೋದು ಕೂಡ ಮುಂದಿನ ತರಗತಿಗಳಲ್ಲಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಇದರಲ್ಲಿ ಏನಾದರೂ ಆಲ್ಮೋಸ್ಟ್ ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಅಂದರೆ ಈಗ ಒಂದೇ ಸರಿ ಮಗು ಹುಟ್ಟಿದ ತಕ್ಷಣ ಓಡಿಬಿಡೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೋತದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇದು ನನ್ನ ಸೆಕೆಂಡ್ ಕ್ಲಾಸ್ ಆಗಿರೋದ್ರಿಂದ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನೀವು ಯಾವ ಥರ ಫೀಡ್ಬ್ಯಾಕನ್ನು ಕೊಡ್ತೀರಿ ಅನ್ನೋದ್ರ ಮೇಲೆ ನಾವು ಯಾವ ಥರ ಕ್ಲಾಸ್ ಮಾಡ್ತಿದ್ವಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ದಯವಿಟ್ಟು ನನ್ನ ನೆಕ್ಸ್ಟ್ ಟಾಪಿಕ್ ಕ್ವಶನ್ ಟ್ಯಾಗ್ ಮೇಲೆ ನೆಗೆಟಿವ್ ಆಗಿ ಕ್ವಶನ್ಸ್ ಏನಾದರೂ ಬಂದ್ರೆ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದ್ರ ಮೇಲೆ ಇತ್ತು. ಸೊ ನಾನು ಮಾಡ್ತಕ್ಕಂಥ ಒಂದು ಕ್ಲಾಸಸ್ಸು ನಿಮಗೆ ನೇರವಾಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಬರಬೇಕಪ್ಪ ಅಂತಂದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಸ್ನೇಹಿತರ, ಆತ್ಮೀಯರು, ಬಾಂಧವರಿಗೆ ಶೇರ್ ಮಾಡಿರಿ, ಅವರು ಕೂಡ ಕಲೀಲಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.